ಎಲ್ರಿಗೂ ನಮಸ್ಕಾರ. ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ನಾನು ನಿಮಗೆ ಮಾಲಾಸನ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ. ಮಾಲಾಸನ ಮಾಡೋದ್ರಿಂದ ನಮ್ಮ ಮಲಬದ್ಧತೆ ಕಡಿಮೆ ಆಗ್ತದೆ, ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗ್ತದೆ, ಹೊಟ್ಟೆಯ ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾದಂತಹ ಒಂದು ವ್ಯಾಯಾಮ ಇದು. ಬನ್ನಿ ಹೇಗೆ ಮಾಲಾಸನ ಮಾಡೋದು ಜೊತೆಗೆ ಮಾಡ್ತಾ ಬರೋಣ. ಬನ್ನಿ ನೋಡಿ, ಸಮಸ್ಥಿತಿಯಿಂದ ನಿಮ್ಮ ಎರಡು ಕಾಲುಗಳನ್ನ ಸ್ವಲ್ಪ ಅಗಲ ಮಾಡಿಕೊಂಡು ನೇರವಾಗಿ ನಿಂತ್ಕೊಳ್ಬೇಕು. ಇಲ್ಲಿ ಉಸಿರನ್ನ ಪಡ್ಕೊಳ್ತಾ ಕೆಳಗಡೆ ಕೂತ್ಕೊಳ್ಳೋದು, ಉಸಿರನ್ನ ಹೊರ ಹಾಕುತ್ತಾ ಮೇಲೆ ಎದ್ದೇಳುವಂತ ಒಂದು ವ್ಯವಸ್ಥೆ ಇದು. ನೋಡಿ, ದೀರ್ಘವಾಗಿ ಉಸಿರನ್ನ ಪಡ್ಕೊಳ್ತಾ ಫುಲ್ ಕೂತು ಬಿಡ್ಬೇಕು. ಮತ್ತೆ ಎಕ್ಸೇಲ್ ಡೀಪ್ಲಿ. ನೋಡಿ, ನಿಮ್ಗೆ ಗೊತ್ತಾಗ್ಲಿ ಅಂತ ಒಂದ್ ಸೈಡ್ ಇಂದ ತೋರಿಸ್ತೀನಿ. ಸ್ವಲ್ಪ ಕಾಲುಗಳನ್ನ ಅಗಲ ಮಾಡ್ಕೊಳ್ತಾ ನೇರವಾಗಿ ನಿಂತ್ಕೊಳ್ಬೇಕು. ದೀರ್ಘವಾಗಿ ಉಸಿರನ್ನ ಪಡ್ಕೊಳ್ಳಿ. ನೋಡಿ, ಇಲ್ಲಿ ನಿಮ್ಮ ಟೋಸ್, ನಿಮ್ಮ ಪಾದಗಳು ಮೇಲೆ ಎದ್ದೇಳ್ತದೆ, ಅದು ಎದ್ದೇಳಬಾರ್ದು. ಸ್ವಲ್ಪ ಉಸಿರನ್ನ ಮಾಡ್ತಾ ಸೊಂಟ ಸಾಧ್ಯ ಆದಷ್ಟು ನೇರ ಮಾಡ್ಕೊಳ್ಬೇಕು. ಉಸಿರನ್ನ ದೀರ್ಘವಾಗಿ ಹಾಕಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್ ಡೀಪ್ಲಿ, ಎಕ್ಸೇಲ್. ಹೀಗೆ ಪ್ರತಿದಿನ ಮಾಲಾಸನ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೊಟ್ಟೆಯ ಭಾಗವನ್ನ ಕರಗಿಸ್ಕೊಳ್ಬಹುದು, ಮಲಬದ್ಧತೆಯನ್ನ ತಡಿಬಹುದು ಮತ್ತು ನಮಗೆ ಸಂಭವಿಸ್ತಕ್ಕಂಥ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಇದರಿಂದ ನಿವಾರಿಸ್ಕೊಳ್ಳೋಣ ಅಂತ ಹೇಳ್ತಾ, ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ರಕ್ಷಿಸುತ್ತದೆ, ಧರ್ಮ ನಮ್ಮನ್ನ ರಕ್ಷಿಸ್ತದೆ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು.